ಫ್ರೆಂಡ್ಸ್, ಈ ಒಂದು ಚಾನೆಲ್ನಲ್ಲಿ ಒಂದು ವಿನೂತನವಾದಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. 10th ವಿದ್ಯಾರ್ಥಿಗಳಿಗಾಗಿ, SLC ವಿದ್ಯಾರ್ಥಿಗಳಿಗಾಗಿ ಹೊಸ ಬಗೆಯ ಅಂದರೆ ಹೊಸ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಏನು ಕೇಳಿದ್ದಾರೆ, ಬಹು ಆಯ್ಕೆ ಮಾದರಿ ಪ್ರಶ್ನೆಯನ್ನು ಏನು ಕೊಡ್ತಾ ಇದ್ದಾರೆ, ಆ ಒಂದು ಪ್ಯಾಟ್ರನ್ನಲ್ಲಿ ಸೋಷಲ್ ಸೈನ್ಸಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಆ ಒಂದು ವಿಡಿಯೋನ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಲ್ರಿಗೂ ಇವಾಗ ಪರೀಕ್ಷೆ ಅಂತಕ್ಕಂತಹ ಭಯ ಆವರಿಸಿದೆ. ಯಾಕಂದರೆ ಇವಾಗ ಈಚ್ ಸಬ್ಜೆಕ್ಟ್ ಹ್ಯಾಸ್ 40 ಮಾರ್ಕ್ಸ್, ಅಂದರೆ ಒಂದು ಕೋರ್ ಸಬ್ಜೆಕ್ಟ್ಸನ್ನು ಸೇರಿಸಿ ಒಂದು ಕ್ವಶನ್ ಪೇಪರ್ ಇರೋದ್ರಿಂದ ನೀವು ಆ ಒಂದು ಕ್ವಶನ್ ಪೇಪರಲ್ಲಿ ಹೇಗೆ ಕ್ವಶನ್ಸ್ ಬರುತ್ತೆ, ಟೆಕ್ಸ್ಟ್ ಬುಕ್ಕನ್ನ ಯಾವ ರೀತಿ ರೀಡ್ ಮಾಡಬೇಕು, ಅಥವಾ ರೀಡ್ ಮಾಡುವಾಗ ನಾವು ಪಾಯಿಂಟ್ಸ್ ಹೇಗೆ ಮಾಡಬೇಕು, ಕ್ವಶನ್ಸ್ ಹೇಗೆ ರೈಸ್ ಆಗುತ್ತೆ, ಈ ಥರದ ಗೊಂದಲಗಳು ಇರುತ್ತೆ. ಯಾಕಂದರೆ ಸ್ಕೋರರ್ಸ್ಗೆ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಧನಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಅದನ್ನು ಕೂಡ ಸಿಲೆಬಸನ್ನು ಕಾನ್ಸಂಟ್ರೇಟ್ ಮಾಡಿ ನಾವು ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಹಿಸ್ಟ್ರಿ ಯೂನಿಟ್ 3 ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಚಾಪ್ಟರ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. First question is Diwani Adalat in Civil Court implemented by. Diwani Adalat in Civil Court implemented by. Options: Lord Cornwallis, William Bentinck, Warren Hastings, Thomas Munro. So students, here Warren Hastings is the right answer. Warren Hastings divided two types, two divisions in courts, that is Diwani Adalat, Fauzdari Adalat. Diwani Adalat means civil court, Fauzdari Adalat means criminal court. So Diwani Adalat in civil court implemented by Warren Hastings. So second question, in order to achieve complete domination in India, English followed clever methods are, so followed ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಇನ್ ಆರ್ಡರ್ ಟು ಅಚೀವ್ ಕಂಪ್ಲೀಟ್ ಡೊಮಿನೇಷನ್ ಇನ್ ಇಂಡಿಯಾ ಇಂಗ್ಲೀಷ್ ಫಾಲೋಡ್ ಕ್ಲೆವರ್ ಮೆಥಡ್ಸ್, ಅಂದರೆ ಭಾರತದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಲು ಬ್ರಿಟಿಷರು ಯಾವ ಒಂದು ಮೆಥಡನ್ನು ಫಾಲೋ ಅಪ್ ಮಾಡ್ತಾರೆ ಅಂತ ಹೇಳಿ, ವಾರ್ ಆ್ಯಂಡ್ ನೆಗೋಸಿಯೇಷನ್, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಒನ್ ನೇಷನ್ ಆ್ಯಂಡ್ ಒನ್ ರೂಲ್ ಕಾನ್ಸೆಪ್ಟ್, ದಿವಾನಿ ಆ್ಯಂಡ್ ಫೌಜ್ದಾರಿ ಅದಾಲತ್. ವಿಚ್ ಈಸ್ ದ ರೈಟ್ ಆನ್ಸರ್ ಹಿಯರ್? ಹಿಯರ್ ದೇ ಫಾಲೋಡ್ ವಾರ್ ಆ್ಯಂಡ್ ನೆಗೋಸಿಯೇಷನ್, ಅಂದರೆ ಯುದ್ಧ ಮತ್ತು ಸಂಧಾನದ ಒಂದು ತಂತ್ರಗಳನ್ನು ಯೂಸ್ ಮಾಡಿ ಅವರು ಭಾರತದ ಮೇಲೆ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ. ಥರ್ಡ್ ಕ್ವಶನ್ ಈಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಸರ್ವಿಸ್ ಸಿಸ್ಟಮ್. Administration of civil service system introduced by. Options: James Thomson, Cornwallis, Warren Hastings, William Bentinck. Which is the right answer here? ಸಿವಿಲ್ ಸರ್ವಿಸ್, ನಾಗರಿಕ ಸೇವೆಗಳನ್ನು ಇಂಟ್ರಡ್ಯೂಸ್ ಮಾಡಿದವರು ಯಾರು ಅಂತಂದರೆ, ಪರಿಚಯಿಸಿದವರು ಯಾರು ಅಂತಂದರೆ, ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರಡ್ಯೂಸ್ಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ civil services. So right answer is Lord Cornwallis. Remember this point, civil service system introduced by Lord Cornwallis. So fourth question, Lord Cornwallis opened Fort William College in dash. Calcutta, Mumbai, Chennai, and then West Bengal. These are the options. Which is the right answer, students, here? So right answer is Calcutta. He opened Fort William College. Lord Cornwallis opened Fort William College in Calcutta for the benefit of people aspiring to join civil services. ಯಾರು ನಾಗರಿಕ ಸೇವೆಗಳಿಗೆ ಸೇರಲು ಇಚ್ಛಿಸ್ತಾರೋ ಅಂತಹ ವಿದ್ಯಾರ್ಥಿಗಳಿಗಾಗಿ 1800ರಲ್ಲಿ ಲಾರ್ಡ್ ಕಾರ್ನ್ವಾಲಿಸರು
ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಸೊ ರೈಟ್ ಆನ್ಸರ್ ಈಸ್ ಕಲ್ಕತ್ತಾ. ನೆಕ್ಸ್ಟ್ 5th ಕ್ವಶನ್. All the natives of Hindustan are completely corrupt, argued by. See, it is one of the statement given by Governor General, English Governor General. All the natives of Hindustan, ಅಂದರೆ ಭಾರತದ ನಿವಾಸಿಗಳು ಎಲ್ಲರೂ ಭ್ರಷ್ಟರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅಭಿಪ್ರಾಯ ಪಡ್ತಾರೆ. Who is that? Lord Cornwallis, Lord Wellesley, Lord Alexander Reed. Next, Lord Dalhousie. Right answer is Lord Cornwallis. First option is right. Lord Cornwallis. Lord Cornwallis argued all the natives of Hindustan are completely corrupt. So he given lower grade jobs ಟು ಇಂಡಿಯನ್ಸ್. ಯಾವಾಗ ಇಂಡಿಯನ್ಸ್ ಎಲ್ಲರೂ ಕರಪ್ಟ್ ಅಂತ ಹೇಳಿ ಆತ ಘೋಷಿಸ್ತಾನೋ ಆದ್ದರಿಂದ ಆತ ಏನು ಮಾಡ್ತಾನೆ, ಭಾರತೀಯರಿಗೆ ಕೆಳದರ್ಜೆಯ ಒಂದು ಕೆಲಸಗಳನ್ನು, ಉದ್ಯೋಗಗಳನ್ನು ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಕ್ವಶನ್ ಈಸ್ 6th ಕ್ವಶನ್. ಮುಘಲ್ ಎಂಪರರ್ ಶಾ ಆಲಂ ಹ್ಯಾಂಡ್ ಓವರ್ ದ ಡ್ಯಾಶ್. ಮುಘಲ್ ಎಂಪರರ್ ಶಾ ಆಲಂ ಹ್ಯಾಂಡ್ ಓವರ್ ದ ಡ್ಯಾಶ್. ಆಪ್ಷನ್ಸ್: ಡ್ಯೂಯಲ್ ಗವರ್ನೆನ್ಸ್, ದಿವಾನಿ ಅದಾಲತ್, ಫೌಜ್ದಾರಿ ಅದಾಲತ್, Diwani rights. So right answer is Diwani rights. After the battle of Buxar, the Mughal emperor Shah Alam handed over the Diwani rights. Diwani rights means the authority to collect land taxes to the British. ಬ್ರಿಟಿಷರಿಗೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಕೊಡ್ತಕ್ಕಂತಹ ಒಂದು ಅಧಿಕಾರವನ್ನು ದಿವಾನಿ ರೈಟ್ಸ್ ಅಂತ ಹೇಳ್ತಾರೆ, ದಿವಾನಿ ಹಕ್ಕುಗಳು ಅಂತ ಕರೀತಾರೆ. ಯಾವಾಗ ಬಾಕ್ಸಾರ್ ಕದನದ ನಂತರ ಮೊಘಲ್ ದೊರೆಯಾದಂಥ ಶಾ ಆಲಮ್ಮು ಈ ದಿವಾನಿ ಹಕ್ಕುಗಳನ್ನು ಬ್ರಿಟಿಷರಿಗೆ ನೀಡ್ತಾರೆ. ನೆಕ್ಸ್ಟ್ ಕ್ವಶನ್ ಈಸ್ 7th ಕ್ವಶನ್. ಕಲ್ಕತ್ತಾ ಮದರಸಾ ಸ್ಟಾರ್ಟೆಡ್ ಇನ್ 1781 ಬೈ ಡ್ಯಾಶ್. ಕಲ್ಕತ್ತಾ ಮದರಸಾ: Jonathan Duncan, Macaulay, Charles Grant, Warren Hastings. So right answer is Warren Hastings. Calcutta Madrasa started by Warren Hastings. Next question is, so when was this Calcutta Madrasa started? 1781. Calcutta Madrasa started. Next question is, Dalhousie established many universities as per the suggestions of dash. Charles Metcalfe, Charles Wood, Warren Hastings, and then Macaulay. See, the Governor General Lord Dalhousie. Right answer is Lord Dalhousie established universities in Calcutta, Bombay, Madras as per the suggestions of ಚಾರ್ಲ್ಸ್ ವುಡ್ ಕಮಿಷನ್ ಅಂದರೆ ಚಾರ್ಲ್ಸ್ ವುಡ್ ಆಯೋಗದ ಒಂದು ಸಲಹೆಗಳನ್ನ ತಗೊಂಡು ಗವರ್ನರ್ ಜನರಲ್ ಡಾಲ್ಹೌಸಿ ಕಲ್ಕತ್ತಾದಲ್ಲಿ, ಬಾಂಬೆಯಲ್ಲಿ ಮತ್ತು ಮದ್ರಾಸ್ನಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಡಾಲ್ಹೌಸಿ ಎಸ್ಟಾಬ್ಲಿಷ್ಡ್ ಮೆನಿ ಯೂನಿವರ್ಸಿಟೀಸ್ ಆಸ್ ಪರ್ ದ ಸಜೆಷನ್ಸ್ ಆಫ್ ಚಾರ್ಲ್ಸ್ ವುಡ್. Next question. The post of Superintendent of Police was created by. The post of Superintendent of Police created by James Thomson, William Benedict, Lord Cornwallis, Warren Hastings. So right answer is Lord Cornwallis. Lord Cornwallis implemented the efficient police system in India for the first time. He created a new post of Superintendent of Police, means SP post na first create ಮಾಡಿದಂತಹ
ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಆಗಿರ್ತಾರೆ. ಸೊ ದ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಾಸ್ ಕ್ರಿಯೇಟೆಡ್ ಬೈ ಲಾರ್ಡ್ ಕಾರ್ನ್ವಾಲಿಸ್. ನೆಕ್ಸ್ಟ್ ಕ್ವಶನ್ ಈಸ್ 10th question. In India, modern education system expansioned by dash Dalhousie, Thomas Munro, Alexander Reed, Warren Hastings. Right answer is Warren Hastings. Warren Hastings facilitated the expansion of modern education in India. So he started Calcutta Madrasa in 1781. So right answer is Warren Hastings. Next question, 11th question. This is last question, students. Dash pressed for the universalization of British education in India. So options: Montego, James Ford, Charles Grant, J.S. Mill. So students, ಈ 11th ಕ್ವಶನ್ಗೆ ನೀವೇ ಕಮೆಂಟ್ ಮಾಡಿ ಆನ್ಸರ್ ಮಾಡಬೇಕು. ಈ ಒಂದು ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಆಗ್ತಾ ಹೋದಂತೆ ನೀವು ಎಕ್ಸಾಮಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಎಕ್ಸಾಮ್ನ ಬರೀಬೋದಾಗಿರುತ್ತೆ. ಸೊ ಈ ಒಂದು ವಿಡಿಯೋಸ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಶೇರ್ ಮಾಡ್ಬೋದು. ಅದಲ್ಲದೆ ಈ ಒಂದು ವಿಡಿಯೋನ ನೀವು ನೋಡಬೇಕು, ರೆಗ್ಯುಲರಾಗಿ ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಎಲ್ಲ ಚಾಪ್ಟರ್ಸ್ದು ಇದೇ ರೀತಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ನೀವು ಪಡಿತೀರಾ, ಈ ಒಂದು ವಿಡಿಯೋಸ್ನ ಪಡಿತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು.